ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಿಮಗೆಲ್ಲರಿಗೂ ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಫ್ರೆಂಡ್ಸ್, ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲಲ್ಲಿ ನೀವು ಪ್ರಶ್ನೆಗಳ ವಿಶ್ಲೇಷಣೆಯನ್ನು ನೋಡ್ತಾ ಇದ್ದೀರಾ, ಎಲ್ಲ ಸಬ್ಜೆಕ್ಟ್ಗಳಿಗೆ ಸಂಬಂಧಿಸಿದ ಹಾಗೆ. ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗದಲ್ಲಿ ಈಗ ಆಫ್ಲೈನ್ ತರಗತಿಗಳು ನಡೀತಾ ಇದೆ. ಸುಮಾರು ಕಳೆದ 6 ವರ್ಷದಿಂದ ಸಹ ಯಶಸ್ವಿಯಾಗಿ ಆಫ್ಲೈನ್ ತರಗತಿಗಳನ್ನು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಈಗ ಆನ್ಲೈನಲ್ಲಿ ಬೀಟ್ ಫಾರೆಸ್ಟರ್ ಮ್ಯಾಥಮೆಟಿಕ್ಸ್ ಮತ್ತು ಬೀಟ್ ಫಾರೆಸ್ಟರಿಗೆ ಸಂಬಂಧಿಸಿದಂಥ GK ವಿಷಯಗಳು ಸಹ ನಿಮಗೆ ಅವೈಲೇಬಲ್ ಇದೆ. ಹಾಗೆ ಬ್ಯಾಂಕಿಂಗ್ ಇರ್ಬೋದು, ಗ್ರೂಪ್ಸ್ ಇರ್ಬೋದು, KS ಇರ್ಬೋದು, ಪೊಲೀಸ್ ಕಾನ್ಸ್ಟೇಬಲ್ ಇರ್ಬೋದು, PSI ಎಕ್ಸಾಮ್ಗಳಿರ್ಬೋದು, ಇವೆಲ್ಲ ಎಕ್ಸಾಮ್ಗಳಿಗೂ ಸಹ ನುರಿತ ಉಪನ್ಯಾಸಕರಿಂದ ಆಫ್ಲೈನ್ ತರಗತಿಗಳು ಸಹ ನೀಡ್ತಾ ಇದ್ವಿ. ಹಾಗಾದರೆ ಈಗ ಮುಂಬರುವ ಪೊಲೀಸ್ ಎಕ್ಸಾಮಿಗೆ 2024 ಪೊಲೀಸ್ ಎಕ್ಸಾಮಿಗೆ ಇತಿಹಾಸದ ಪ್ರಶ್ನೆಗಳು ಮತ್ತೆ ಹೇಗೆಲ್ಲ ಕೇಳ್ಬೋದು ಅನ್ನೋ ವಿಷಯಗಳನ್ನ ಕುರಿತು ಮಾತಾಡ್ತಾ ಹೋಗೋಣ. ಮೊದಲ ಪ್ರಶ್ನೆ ಹೀಗಿದೆ: ನೊಳಂಬವಾಡಿಗೊಂಡ ಮತ್ತು ತಲಕಾಡುಗೊಂಡ ವಿಶ್ಲೇಷಣೆ ಅಂದರೆ ವಿಶೇಷಣಗಳು ಈ ಕೆಳಗಿನವರಲ್ಲಿ ಯಾರ ನಾಣ್ಯದ ಮೇಲೆ ಕಂಡು ಬಂದಿವೆ ಅಂತ ಕೊಟ್ಟಿದ್ದಾರೆ. ಯಾರ ನಾಣ್ಯಗಳ ಮೇಲೆ ಟಂಕಿಸಿದ್ದಾರೆ ಕಂಡು ಬಂದಿದೆ ಅಂತ ಕೊಟ್ಟಿದ್ದಾರೆ. ನೋಡಿ, ಆಲ್ಮೋಸ್ಟ್ ಇಲ್ಲಿ ಕೇಳಿರ್ತಕ್ಕಂತಹ ಈ ಒಂದು ಹೊಯ್ಸಳ ಸಾಮ್ರಾಜ್ಯ ಏನಿದೆ, ಈ ಹೊಯ್ಸಳ ಸಾಮ್ರಾಜ್ಯದಲ್ಲಿ ಬರ್ತಕ್ಕಂಥ ಬಲ್ಲಾಳ, ಬಿಟ್ಟಿದೇವ, ವೀರಸೋಮೇಶ್ವರ ಮತ್ತು 3ನೇ ನರಸಿಂಹನಿಗೆ ಸಂಬಂಧಿಸಿದಂತೆ ಪ್ರಶ್ನೆಗಳಿಗೆ ಕೇಳ್ಬೋದು. ಬಟ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವರಿಗೆ ನಿಮಗೆ ಒಂದು ಆನ್ಸರ್ ಗೊತ್ತಾದರೆ ಸಾಕು. ತಲಕಾಡುಗೊಂಡ ಅಂತ ಬಿರುದು ಯಾರಿಗಿತ್ತು ಅಂದರೆ ಬಿಟ್ಟಿದೇವನಿಗಿತ್ತು ಅನ್ನೋದು ನಿಮಗೆ ಗೊತ್ತಿರಬೇಕಾಗುತ್ತೆ. ನೋಡಿ, ಇಲ್ಲಿ ನಾವು ಒಂದೊಂದೇ ಆಗಿ ವಿಚಾರ ಮಾಡ್ತಾ ಹೋಗೋಣ ಮತ್ತು ಮುಂಬರುವ ಎಕ್ಸಾಮ್ಗಳಿಗೆ ಪರೀಕ್ಷೆಯಲ್ಲಿ ಹೇಗೆ ಬರ್ಬೋದು. ನೋಡಿ, 1116ರಲ್ಲಿ ಈ ಒಂದು ಬಿಟ್ಟಿದೇವ ಅಥವಾ ವಿಷ್ಣುವರ್ಧನ ಈ ಚೋಳರನ್ನು ಸೋಲಿಸಿ ಏನು ಮಾಡ್ತಾನೆ, ಇದರ ಒಂದು ವಿಜಯದ ನೆನಪಿಗಾಗಿ ತಲಕಾಡಿನಲ್ಲಿ ಈ ಒಂದು ಕೀರ್ತಿನಾರಾಯಣ ದೇವಾಲಯವನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾನೆ. ಅದಷ್ಟೇ ಅಲ್ಲದೆ 1117ರಲ್ಲಿ ಈ ಬೇಲೂರಿನಲ್ಲಿ ಈ ಒಂದು ಕೇಶವ ದೇವಾಲಯವನ್ನು ಸಹ ಏನು ಮಾಡ್ತಾನೆ, ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾನೆ. ಹಾಗೆ ಶ್ರೀ ರಾಮಾನುಜಾಚಾರ್ಯರಿಂದ ಈತ ಏನು ಮಾಡ್ದ, ವಿಷ್ಣುವರ್ಧನ ಅಂತಕ್ಕಂಥ ಹೆಸರನ್ನು ಸಹ ಪಡೆದ. ಹಾಗಾದರೆ ಈ ಪ್ರಶ್ನೆಗೆ ನೊಳಂಬವಾಡ ಮತ್ತು ತಲಕಾಡುಗೊಂಡ ಜೊತೆಗೆ ವಿಷ್ಣುವರ್ಧನ ತನ್ನ ನಾಣ್ಯಗಳ ಮೇಲೆ ಈ ಒಂದು ಹೆಸರನ್ನು ಸಹ ಟಂಕಿಸಿದ್ದ ಅಥವಾ ಮುದ್ರಿಸಿದ್ದ. ಆ ಹೆಸರೇನು ಅಂದರೆ, ಆ ಹೆಸರು ಮಲೆಪರೋಳ್ ಗಂಡ ಅಂತಕ್ಕಂಥ ಅಥವಾ ಮಲೆಪರೋಳ್ ಗೊಂಡ ಅಂತಕ್ಕಂಥ ಹೆಸರು ಸಹ ಆತನ ನಾಣ್ಯಗಳ ಮೇಲಿತ್ತು. ಬಿಟ್ಟಿದೇವ ಅಥವಾ ವಿಷ್ಣುವರ್ಧನ ನಾಣ್ಯಗಳ ಮೇಲೆ ನೊಳಂಬವಾಡಿಗೊಂಡ ಮತ್ತು ತಲಕಾಡುಗೊಂಡ, ಮಲೆಪರೋಳ್ ಗಂಡ ಅಂದರೆ ಯುದ್ಧದಲ್ಲಿ ಹೋರಾಡಿ ಗೆದ್ದದ ನೆನಪಿಗಾಗಿ ಏನು ಮಾಡ್ತಾನೆ, ಈ ಬಿರುದುಗಳನ್ನು ಹಾಕ್ಕೊಂಡಿರ್ತಾನೆ. ಹಾಗಾದರೆ ಮತ್ತೆ ನಮಗೆ ಕೇಳಿದರೆ ಹೆಚ್ಚಾಗಿ ಪ್ರಶ್ನೆಗಳು ಈ ಕೀರ್ತಿನಾರಾಯಣ ದೇವಾಲಯದ ಬಗ್ಗೆ ಇತ್ತೀಚೆಗೆ ಹೆಚ್ಚು ಪ್ರಶ್ನೆಗಳೇ ಬಂದಿದೆ. ಅದು ಮಾಡರ್ನ್ ಕರ್ನಾಟಕದಲ್ಲಿ ಮಾಡ್ರೇಟ್ ಆಗ್ತಾ ಇರ್ತಕ್ಕಂಥ ಒಂದು ಟೆಂಪಲ್. 2ನೇ ಬಲ್ಲಾಳ ಏನಿದ್ದಾನೆ, ಇವನು ಹೊಯ್ಸಳರ ಒಬ್ಬ ಸ್ವತಂತ್ರ್ಯ ದೊರೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಸ್ವತಂತ್ರ್ಯ ದೊರೆ ಅಂತ. ನೆಕ್ಸ್ಟ್ ಹೆಚ್ಚಾಗಿ ನಿಮಗೆ ಪ್ರಶ್ನೆಗಳು ಬಂದರೆ ಈ 3ನೇ ಬಲ್ಲಾಳನ ಬಗ್ಗೆ ಕೇಳ್ಬೋದು. 3ನೇ ಬಲ್ಲಾಳ ಹೊಯ್ಸಳರ ಕೊನೆಯ ದೊರೆಗಳಲ್ಲಿ ಒಬ್ಬ ಶ್ರೇಷ್ಠವಾದಂಥವನು. ಈ 3ನೇ ಬಲ್ಲಾಳನ ಆಸ್ಥಾನದಲ್ಲಿಯೇ ಈ ವಿಜಯನಗರದ ಸಂಗಮ ವಂಶದ ಹರಿಹರ, ಬುಕ್ಕ, ಮಾದಪ್ಪ, ಮದ್ದಣ್ಣ, ಕಂಪಣ್ಣ ಇದ್ದಂಥದ್ದು ಈ ಒಂದು ವಿಜಯನಗರ ದೊರೆಗಳು 3ನೇ ಬಲ್ಲಾಳ. ಈ ಹೊಯ್ಸಳರ ಅವನತಿ ಆಗಿದ್ದು ಇಲ್ಲೂ ಸಹ 1311ರ ಸುಮಾರಿಗೆ 1011ರ ಸುಮಾರಿಗೆ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಮಲ್ಲಿಕ್ ಕಾಫರ್ ಹೊಯ್ಸಳರ 3ನೇ ವೀರಬಲ್ಲಾಳನ ಆಸ್ಥಾನದ ಮೇಲೆ ದಾಳಿ ಮಾಡಿ ದ್ವಾರಸಮುದ್ರದ ಮೇಲೂ ಸಹ ದಾಳಿ ಮಾಡ್ದ ಅಂತ ಹೇಳ್ತೀವಿ. ಹೊಯ್ಸಳರ ಸೋಲು ವಿಜಯನಗರಕ್ಕೆ ಏನಾಯಿತು, ನೆಕ್ಸ್ಟ್ 1336ರಲ್ಲಿ ಉದಯ ಆಗೋದಕ್ಕೆ ಕಾರಣ ಆಯಿತು. ಹಾಗಾಗಿ ಈ ಒಂದು ಬಿರುದು ಯಾರಿಗಿತ್ತು ಅಂದರೆ ಬಿಟ್ಟಿದೇವ. ಇದು ಸುಮಾರು ಎಕ್ಸಾಮ್ಗಳಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. KS ಅಲ್ಲೂ ಸಹ ತಲಕಾಡುಗೊಂಡ ಎಂಬ ಬಿರುದು ಯಾರಿಗಿತ್ತು ಅಂತ ಪರೀಕ್ಷೆಗಳಲ್ಲಿ ಕೇಳ್ತಾ ಹೋಗಿದ್ದಾನೆ. ಈ ಮೊದಲ ಪ್ರಶ್ನೆಯನ್ನು ಆಧಾರವಾಗಿ ಇಟ್ಕೊಂಡು 2ನೇ ಬಲ್ಲಾಳ, ಬಿಟ್ಟಿದೇವ ಮತ್ತು 3ನೇ ಬಲ್ಲಾಳಕ್ಕೆ ಹೊಯ್ಸಳ ಡೈನೆಸ್ಟಿಯಲ್ಲಿ ಏನೆಲ್ಲ ಅಂಶಗಳು ಗೊತ್ತಾಯಿತು. ನೋಡಿ, ಈ ಕೆಳಗಿನ ಉರ್ದು ಪಂಡಿತರಲ್ಲಿ ಯಾರನ್ನು 2ನೇ ಮತ್ತು 3ನೇ ದುಂಡು ಮೇಜಿನ ಸಮಾವೇಶಕ್ಕೆ ಪರಿಷತ್ತಿಗೆ ಆಹ್ವಾನಿಸಲಾಗಿತ್ತು. ನೋಡಿ, ಈ ಒಂದು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಏನಿದೆ, ಈ 3 ರೌಂಡ್ ಟೇಬಲ್ ಕಾನ್ಫರೆನ್ಸ್ಗಳು ಎಲ್ಲಿ ನಡೆಯುತ್ತೆ ಅಂದರೆ ಲಂಡನ್ನಲ್ಲಿ ನಡೆಯುತ್ತೆ. ಭಾರತ ಸಂವಿಧಾನ ಸುಧಾರಣೆ ಇದು ನಡೆದಂಥ ಉದ್ದೇಶ ಏನಾಗಿತ್ತಪ್ಪ ಅಂದರೆ ಭಾರತ ಸಂವಿಧಾನ ಸುಧಾರಣೆಗೆ ಏರ್ಪಡಿಸಿದಂತಹ ಅಂಶಗಳು. ಯಾರನ್ನ ಆಹ್ವಾನಿಸಿತ್ತು? ಈ ಫಯಾಜ್ ಅಹಮದ್ ಫಯಾಜ್ ಅಂತ
ಜೋಶ್ ಮಲಿಹಾಬಾದಿ ಅಂತ, ಮೊಹಮ್ಮದ್ ಇಕ್ಬಲ್ ಅಂತ, ಈಗ ಫಿರೋಕ್ ಗೋರಖ್ಪುರಿ ಅಂತಕ್ಕಂಥದ್ದು. ಈ ಮೂರು ದುಂಡು ಮೇಜಿನ ಸಮ್ಮೇಳನಗಳಿಗೆ ಸಂಬಂಧಿಸಿದಂತೆ ಮೊದಲ ದುಂಡು ಮೇಜಿನ ಸಮ್ಮೇಳನ 1930ರಿಂದ 31ರವರೆಗೆ ನಡೆಯುತ್ತೆ. ಹಾಗೆ 1931ರಲ್ಲಿ ನಡೆದದ್ದು ಎರಡನೇದು, ಹಾಗೆ 1932ರಲ್ಲಿ ನಡೆದದ್ದು ಮೂರನೇದು. 1, 2, 3 ಈ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇದು ಲಂಡನ್ನಿನ ಜೇಮ್ಸ್ ಅರಮನೆಯಲ್ಲಿ ನಡೀತು. ಇದರ ಅಧ್ಯಕ್ಷ ಅಂದಿನ ಬ್ರಿಟನ್ ಪ್ರಧಾನಿ ಈ ಒಂದು ರಾಮ್ಸೆ ಮ್ಯಾಕ್ ಡೊನಾಲ್ಡ್ ಅಂತಕ್ಕಂಥವನಿದ್ದ, ರಾಮ್ಸೆ ಮ್ಯಾಕ್ ಡೊನಾಲ್ಡ್. ಹಾಗಾದರೆ ಈ ಮೂರು ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ನಮಗೆ ಎರಡನೇ ದುಂಡು ಮೇಜಿನ ಸಮ್ಮೇಳನದ ಬಗ್ಗೆ ಕೇಳಿದ್ದಾರೆ ನೋಡಿ. ಮೊದಲ ದುಂಡು ಮೇಜಿನ ಸಮ್ಮೇಳನಕ್ಕೆ 89 ಜನ ಭಾಗವಹಿಸಿದ್ರು. ಎರಡನೇ ದುಂಡು ಮೇಜು ಸಮ್ಮೇಳನಕ್ಕೆ 107 ಜನ ಅಥವಾ 112 ಜನ ಅಂತ ಕರೀತಾರೆ. ಇಷ್ಟು ಜನ ಭಾಗವಹಿಸಿದ್ರು. ಆದರೆ ನಮಗಿಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಏನು ಅಂದರೆ, ಎರಡನೇ ಮತ್ತು ಮೂರನೇ ದುಂಡು ಮೇಜಿನ ಸಮ್ಮೇಳನಕ್ಕೆ ಯಾರು ಭಾಗವಹಿಸಿದ್ರು ಅಂದರೆ ಡೈರೆಕ್ಟ್ ನಿಮಗೆ ಆನ್ಸರ್ ಗೊತ್ತಾಗ್ತಾ ಇದೆ, ಮೊಹಮ್ಮದ್ ಇಕ್ಬಲ್ ಅಂತಕ್ಕಂಥದ್ದು. ನೋಡಿ, ಎರಡನೇ ದುಂಡು ಮೇಜಿನ ಸಮ್ಮೇಳನದ ವಿಶೇಷತೆಯನ್ನು ನಾವು ನೋಡೋದಾದರೆ, ಒಂದು ಇಲ್ಲಿ ವಿಶೇಷವಾಗಿ ನಾವು ಈ ದುಂಡು ಮೇಜಿನ ಸಮ್ಮೇಳನದ ಮೇಲೆ ಬರ್ಬೋದಾದಂಥ ಪ್ರಶ್ನೆಗಳು. ಎರಡನೇ ದುಂಡು ಮೇಜಿನ ಸಮ್ಮೇಳನಕ್ಕೆ ಮೈನಾರಿಟೀಸ್ ಅಲ್ಪಸಂಖ್ಯಾತರ ವರ್ಗದಿಂದ ಯಾರು ಹೋಗಿದ್ದ ಅಂತ ಕೇಳ್ತಾರೆ. ಇದೇ ಮೊಹಮ್ಮದ್ ಇಕ್ಬಲ್ ಅಂತಕ್ಕಂಥದ್ದು ಗೊತ್ತಿರಬೇಕು. ಅಲ್ಪಸಂಖ್ಯಾತರಿಂದ ಯಾರು ಹೋಗಿದ್ದ? ಮೊಹಮ್ಮದ್ ಇಕ್ಬಲ್. ಈ ಮೊಹಮ್ಮದ್ ಇಕ್ಬಲ್ ಒಬ್ಬ ಉರ್ದು ಕವಿಯಾಗಿದ್ದ. ಸಾರೆ ಜಹಾಂ ಸೆ ಅಚ್ಚ ಅಂತಕ್ಕಂತಹ ಗೀತೆಯನ್ನು ಸಹ ಬರೆದಂಥವನು ಮೊಹಮ್ಮದ್ ಇಕ್ಬಲ್. ಅದು ಉರ್ದು ಭಾಷೆಯಲ್ಲಿದೆ. ನೆಕ್ಸ್ಟ್ ಇದೇ ಮೊಹಮ್ಮದ್ ಇಕ್ಬಲನ್ನು ನಾವು ದ್ವಿರಾಷ್ಟ್ರ ಸಿದ್ಧಾಂತದ ಪಿತಾಮಹ ಅಂತ ಕರಿತೀವಿ. ದ್ವಿರಾಷ್ಟ್ರ ಸಿದ್ಧಾಂತದ ಪಿತಾಮಹ. ಹಾಗಾದರೆ ಎರಡನೇ ದುಂಡು ಮೇಜಿನ ಸಮ್ಮೇಳನಕ್ಕೆ ಈ ಲೇಬರ್ ಪಾರ್ಟಿಯಿಂದ ಯಾರು ಹೋಗಿದ್ರು ಅಂತ ಕೇಳ್ತಾರೆ. ವಿ ಗಿರಿ ಅವರು ಹೋಗಿದ್ರು. ಕಾರ್ಮಿಕ ವರ್ಗದಿಂದ ಮೇಜರ್ ಕ್ವಶನ್ಸ್ ಕೇಳಿದ್ರು. ನೆಕ್ಸ್ಟ್ ಹಾಗಾದರೆ ಈ ಎರಡನೇ ದುಂಡು ಮೇಜಿನ ವರ್ಗಕ್ಕೆ ಅಥವಾ ದಲಿತ ವರ್ಗದಿಂದ BR ಅಂಬೇಡ್ಕರ್ ಹೋಗಿದ್ದರು. ಹಾಗೆ ಮುಸ್ಲಿಂ ಲೀಗ್ನಿಂದ ಯಾರು ಹೋಗಿದ್ರು? ಜಿನ್ನಾ ಹೋಗಿದ್ದರು. ಹಾಗೆ ಮೈಸೂರು ಸಂಸ್ಥಾನದಿಂದ ಸರ್ ಮಿರ್ಜಾ ಇಸ್ಮಾಯಿಲ್ ಹೋಗಿದ್ರು ಅಂತಕ್ಕಂಥದ್ದು ಗೊತ್ತಿರಬೇಕು. ಸರ್ ಮಿರ್ಜಾ ಇಸ್ಮಾಯಿಲ್ ಮೈಸೂರು ಸಂಸ್ಥಾನದಿಂದ. ನೆಕ್ಸ್ಟ್ ಹಾಗಾದರೆ ಈ ಮೂರು ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಭಾಗವಹಿಸಿದ ಏಕೈಕ ದುಂಡು ಮೇಜಿನ ಸಮ್ಮೇಳನ ಯಾವುದು ಅಂದರೆ ಈ ಎರಡನೇ ದುಂಡು ಮೇಜಿನ ಸಮ್ಮೇಳನ ಈ MK ಗಾಂಧಿಯವರು ಭಾಗವಹಿಸಿದಂಥ ಒಂದು ಸಮ್ಮೇಳನ. ಇದೇ ಸಂದರ್ಭದಲ್ಲಿ ವಿನ್ಸೆಂಟ್ ಚರ್ಚಿಲ್ ಇವರಿಗೆ ಅವಮಾನ ಮಾಡಿ ಗಾಂಧೀಜಿಯವರಿಗೆ ಅರೆಬೆತ್ತಲೆ ಫಕೀರ ಅಂತ ಕರೆದಿದ್ದು ಜೇಮ್ಸ್ ಅರಮನೆಯಲ್ಲಿ. ಎಸ್, ಹಾಗಾದರೆ ನೆಕ್ಸ್ಟ್ ನಮಗೆ ಈ ಒಂದು ಹಿಂದೂ ಮಹಾಸಭಾದಿಂದ ಯಾರು ಹೋಗಿದ್ದರು? ಮದನ್ ಮೋಹನ್ ಮಾಳವೀಯನ ಜೊತೆಗೆ ಸರೋಜಿನಿ ನಾಯ್ಡು, ವಿಶೇಷವಾಗಿ ಸರೋಜಿನಿ ನಾಯ್ಡು ಸಹ ಎರಡನೇ ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ಭಾಗವಹಿಸಿದ್ದರು. ನೋಡಿ, ಎರಡನೇ ದುಂಡು ಮೇಜಿನ ಸಮ್ಮೇಳನಕ್ಕೆ ಇಷ್ಟೆಲ್ಲ ವಿಶೇಷವಾದ ವ್ಯಕ್ತಿಗಳು ಭಾಗವಹಿಸಿದ ನಂತರ ಏನಾಗುತ್ತೆ ಅಂದರೆ ಮೂರು ದುಂಡು ಮೇಜಿನ ಸಮ್ಮೇಳನಕ್ಕೆ ಭಾಗವಹಿಸಿದಂಥವ್ರು ಯಾರು ಅಂದರೆ ಜಿನ್ನಾ ಅವರು, ಅಂಬೇಡ್ಕರ್ ಅವರು, ಸರ್ ಮಿರ್ಜಾ ಇಸ್ಮಾಯಿಲ್ ಅಂತ ಕರೀತಾರೆ. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಮೊಹಮ್ಮದ್ ಇಕ್ಬಲ್. ಮೊಹಮ್ಮದ್ ಇಕ್ಬಲ್ ಬಗ್ಗೆ ನಮಗೆ ಮೇಜರಾಗಿ ಬರ್ಬೋದಾ ಅಂತ ಪ್ರಶ್ನೋತ್ತರಗಳ ಬಗ್ಗೆ ನಾವು ಮಾತಾಡ್ತಾ ಹೋದ್ವಿ. ಹಾಗೆ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಆದಮೇಲೆ ಈ ಒಂದು ಮತೀಯ ತೀರ್ಪು ಬರುತ್ತೆ. 1932ರಲ್ಲಿ ಕಮ್ಯುನಲ್ ಡಿಸಿಷನ್ ಬರುತ್ತೆ. 1932 ಈ ಪುನಃ ಫ್ಯಾಕ್ಟ್ ಆಗುತ್ತೆ. ಮತೀಯ ತೀರ್ಪನ್ನು ವಿರೋಧಿಸಿ 1932ಕ್ಕೆ ಥರ್ಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ನಡೆಯುತ್ತೆ. ಈ ಥರ್ಡ್ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಹೊರಟಂಥ ಶ್ವೇತಪತ್ರದ ಮೂಲಕ 1935 ಆ್ಯಕ್ಟು ಜಾರಿಗೆ ಬರುತ್ತೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಎಸ್, ಹಾಗಾದರೆ ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಗೊತ್ತಾಯಿತು ನಮಗೆ, ಮೊಹಮ್ಮದ್ ಇಕ್ಬಲ್. ಅಥವಾ ಪ್ರಶ್ನೆ ಬೇರೆ ಥರ ಕೇಳಿದರೆ ಅಲ್ಪಸಂಖ್ಯಾತ ವರ್ಗದಿಂದ, ಮೈನಾರಿಟೀಸ್ ಡಿಪಾರ್ಟ್ಮೆಂಟಿಂದ ಅಥವಾ ಮೈನಾರಿಟೀಸ್ ವರ್ಗದಿಂದ ಯಾರು ಹೋಗಿದ್ರು ಅಂತ ಕೇಳ್ಬೋದು. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಈ ಕೆಳಗಿನ ಯಾವ ಕಾಯ್ದೆಯನ್ನು ಜವಾಹರ್ಲಾಲ್ ನೆಹರು ಅವರು ಈ ದಾಸ್ಯತ್ವದ ಹೊಸ ಸನ್ನದು ಚಾರ್ಟರ್ ಎಂಬುದಾಗಿ ವಿವರಿಸಿದರು? ನೋಡಿ, ಇಲ್ಲಿ ಚಾರ್ಟರ್ ಆ್ಯಕ್ಟೇ ಅಲ್ಲ ನಿಮಗೆ. 1813 ಮತ್ತು 1833 ಮತ್ತು 1853 ಚಾರ್ಟರ್ ಆ್ಯಕ್ಟ್, ಇದಕ್ಕಿಂತ ಮೊದಲೇ ಮತ್ತೊಂದು ಚಾರ್ಟರ್ ಆ್ಯಕ್ಟ್ ಆಗಿತ್ತು. 20 ವರ್ಷ ಹಿಂಬದಕ್ಕೆ ಆದಂಥ ಚಾರ್ಟರ್ ಆ್ಯಕ್ಟ್ ಯಾವುದು ಅಂತಲೂ ಸಹ ನಿಮಗೆ ಕೇಳ್ಬೋದು. ಅಂದರೆ 1793ರಲ್ಲೂ ಸಹ ಒಂದು ಚಾರ್ಟರ್ ಆ್ಯಕ್ಟ್ ಆಯಿತು. ಪ್ರತಿ 20 ವರ್ಷಗಳಿಗೊಮ್ಮೆ ಈ ಚಾರ್ಟರ್ ಆ್ಯಕ್ಟ್ ಆಗುತ್ತೆ. ಸನ್ನದ್ದು ಅಂತಷ್ಟೇ ಚಾರ್ಟರ್ ಅಂದರೆ. ನೋಡಿ, ಭಾರತ ಸರ್ಕಾರ ಕಾಯ್ದೆ ಅಂತ ಇದೆ. ನೆಕ್ಸ್ಟ್ ಭಾರತ ಸರ್ಕಾರ ಕಾಯ್ದೆ, ಪಿಟ್ ಇಂಡಿಯಾ ಆ್ಯಕ್ಟ್ ಮತ್ತು ರೆಗ್ಯುಲೇಟಿಂಗ್ ಆ್ಯಕ್ಟ್ ಅಂತಿದೆ.
ನೋಡಿ, ಈ 3 ಆ್ಯಕ್ಟ್ಗಳಿಗೆ ಸಂಬಂಧಿಸಿದಂತೆ ನಮಗೆ ಬೇರೆ ಬೇರೆ ವಿಧಾನದಲ್ಲಿ ಏನು ಪ್ರಶ್ನೆಗಳನ್ನು ಕೇಳ್ಬೋದು ಅಂತಕ್ಕಂಥದ್ದು ನಾವೀಗ ಮಾತಾಡ್ತಾ ಹೋಗೋಣ. ನೋಡಿ, ಇತ್ತೀಚೆಗೆ ಎಕ್ಸಾಮಲ್ಲಿ ಮೇಜರಾಗಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು 1919 ಆ್ಯಕ್ಟನ್ನು ಮಾಂಟೆಂಗೋ ಚೆಲ್ಮ್ಸ್ಫರ್ಡ್ ರಿಫಾರ್ಮ್ಸ್ ಅಂತ ಕರಿತೀವಿ. ನೋಡಿ, ಲಾಸ್ಟ್ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಕೇಳಿದಾನೆ, ಈ ಮಹಿಳೆಯರಿಗೆ ಮಿತ ಮತದಾನದ ಹಕ್ಕನ್ನು ನೀಡಿದಂಥ ಕಾಯ್ದೆ, ಲಿಮಿಟೆಡ್ ವೋಟಿಂಗ್ ಪವರನ್ನು ನೀಡಿದ್ದು ವುಮೆನ್ಸಿಗೆ ಈ ಆ್ಯಕ್ಟ್. ನೆಕ್ಸ್ಟು ಕೇಂದ್ರದಲ್ಲಿ ಒಂದು ಈ ದ್ವಿಸದನಕ್ಕೆ ಅವಕಾಶ ಮಾಡುತ್ತೆ, ಕೆಳಮನೆ ಮತ್ತು ಮೇಲ್ಮನೆ ಅಂತ ಅವಕಾಶ ಮಾಡಿದ್ದು ಈ ಆ್ಯಕ್ಟ್. ನೆಕ್ಸ್ಟ್ ಅದೇ ರೀತಿ ಈ ಪ್ರಾಂತ್ಯದಲ್ಲಿ ಈ ಸರ್ಕಾರ ಪದ್ಧತಿಯನ್ನು, ಇದು ದ್ವಿಸರ್ಕಾರ ಪದ್ಧತಿಯನ್ನು ಜಾರಿಗೆ ತಂದಿದ್ದು ಯಾವುದು ಅಂದರೆ ಈ ಒಂದು ಕಾಯ್ದೆ. ಆದರೆ ಯಾವ ಕಾಯ್ದೆಯನ್ನು ನೆಹರು ಅವರು ಈ ರೀತಿ ಕರೆದ್ರು ಅಂತಕ್ಕಂಥದ್ದು ನಮಗೆ ಗೊತ್ತಾಗಬೇಕಾದ್ರೆ, ನೋಡಿ, ನೆಹರು ಅವರು ಕರೆದಂಥದ್ದು ಈ ಕಾಯ್ದೆ ಇದೇನು ಮಾಡ್ತು, ಕೇಂದ್ರದಲ್ಲಿ ಸರ್ಕಾರ ಪದ್ಧತಿಯನ್ನು ಜಾರಿಗೆ ತಂದಿದ್ದು ಈ ಒಂದು 1935 ಆ್ಯಕ್ಟ್. ನೆಕ್ಸ್ಟ್ ಈಗ RBI ಸ್ಥಾಪನೆಯಾಗಿದ್ದು 1935 ಆ್ಯಕ್ಟಲ್ಲಿ. ಪ್ರಾಂತ್ಯದಲ್ಲಿದ್ದಂತಹ ಒಂದು ದ್ವಿಸರ್ಕಾರವನ್ನು ರದ್ದುಪಡಿಸಿ ಕೇಂದ್ರದಲ್ಲಿ ತಂತು. ಈ ಎಲ್ಲ ಬದಲಾವಣೆಗಳು ಮೇಜರಾಗಿ ಆಗಿದ್ದು 1935 ಆ್ಯಕ್ಟಲ್ಲಿ. ನೆಕ್ಸ್ಟ್ ಹಾಗಾದರೆ ಪಿಟ್ಸ್ ಆ್ಯಕ್ಟ್ ಏನು ಹೇಳುತ್ತೆ, ಪಿಟ್ ಇಂಡಿಯಾ ಆ್ಯಕ್ಟು. ನೋಡಿ, ಬೋರ್ಡ್ ಆಫ್ ಕಂಟ್ರೋಲ್ ಮತ್ತು ಬೋರ್ಡ್ ಆಫ್ ಒಂದು ಡೈರೆಕ್ಟರ್, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ಆದಂಥ ಘಟನೆಗಳಿಗೆ ಸಂಬಂಧಿಸಿದಂತೆ ಈ ವಾಣಿಜ್ಯ ಮತ್ತು ವ್ಯವಹಾರಗಳ ವಿಷಯಕ್ಕೆ ಸಂಬಂಧಿಸಿದಂಥ ಆಡಳಿತ ವಾಣಿಜ್ಯ ವ್ಯವಹಾರಗಳಿಗೆ ಒಂದು ಬೋರ್ಡ್ ಆಫ್ ಕಂಟ್ರೋಲ್ ಮತ್ತು ಬೋರ್ಡ್ ಆಫ್ ಡೈರೆಕ್ಟರ್ ಅಂತಕ್ಕಂಥ ನಿಯಂತ್ರಕರು ಮತ್ತು ನಿರ್ದೇಶಕರನ್ನು ಜಾರಿಗೆ ತಂದಿದ್ದೇ ಈ ಪಿಟ್ಸ್ ಆ್ಯಕ್ಟ್ ಅಂತ ನೆನಪಿರಬೇಕು. ಹಾಗಾದರೆ ನಮಗೆ ಈ ರೆಗ್ಯುಲೇಟಿಂಗ್ ಕಾಯ್ದೆ ಏನು ಜಾರಿಗೆ ತಂತು, ವಿಶೇಷವಾಗಿ ರೆಗ್ಯುಲೇಟಿಂಗ್ ಆ್ಯಕ್ಟ್ ಅಂತಕ್ಕಂಥದ್ದನ್ನು ನಾವು ಕೆಲವೊಂದು ಸಾರಿ ಇದನ್ನು ನಿಯಂತ್ರಣ ಕಾಯ್ದೆ ಅಂತಲೂ ಸಹ ಕರಿತೀವಿ. ನಿಯಂತ್ರಣ ಕಾಯ್ದೆ ನೋಡಿ, ಭಾರತ ಸಂವಿಧಾನದ ಮೊದಲ ಹಂತ ಯಾವುದು ಅಂತ ಕೇಳಿದರೆ ಇದು. ನೆಕ್ಸ್ಟ್ ಭಾರತದಲ್ಲಿ ಈ ಒಂದು ದಿವಾನಿ ರೈಟ್ಸ್ ಮತ್ತು ಡ್ಯುಯಲ್ ಗೌರ್ಮೆಂಟನ್ನು ಎಂಡ್ ಮಾಡಿದ್ದು ಯಾವುದು ಅಂದರೆ ಈ ಒಂದು ರೆಗ್ಯುಲೇಟಿಂಗ್ ಆ್ಯಕ್ಟ್. ಹಾಗೆ ಭಾರತದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಮೇಲೆ ನಿಯಂತ್ರಣವನ್ನು ಏರಿದ್ದೇ ನಿಯಂತ್ರಣ ಕಾಯ್ದೆ ರೆಗ್ಯುಲೇಟಿಂಗ್ ಆ್ಯಕ್ಟ್. ಈ ರೆಗ್ಯುಲೇಟಿಂಗ್ ಆ್ಯಕ್ಟಲ್ಲಿ ಬಂಗಾಳದ ಗವರ್ನರ್ ಜನರಲ್ ಅಂತ ಹೆಸರಿಟ್ಟು ವಾರನ್ ಹೆಸ್ಟಿಂಗ್ಸನ್ನು ಏನು ಮಾಡುತ್ತೆ, ಬಂಗಾಳದ ಗವರ್ನರ್ ಜನರಲ್ ಆಗಿ ಪ್ರಥಮವಾಗಿ ಮಾಡುತ್ತೆ. ನೆಕ್ಸ್ಟ್ ಮೇಜರಾಗಿ ಮತ್ತೆ ನಮಗೆ ಕ್ವಶನ್ಸ್ ಕೇಳಿದರೆ ಭಾರತದಲ್ಲಿ ಸುಪ್ರೀಂ ಕೋರ್ಟ್ ಏನಿದೆ ಸ್ಥಾಪನೆ ಆಗುತ್ತೆ. ಇದಿಷ್ಟು ಕಲ್ಕತ್ತಾದಲ್ಲಿ ಇಷ್ಟು ವಿಷಯಗಳು ನಮಗೆ ಇದ್ರ ಬಗ್ಗೆ ಗೊತ್ತಾಯಿತು. ಈ ಕಾಯ್ದೆ ಇದಕ್ಕೆ ಸರಿಯಾದ ಉತ್ತರ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ನೆಕ್ಸ್ಟು ಪೋಲೋ ಕಾರ್ಯಾಚರಣೆಯು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಕ್ವಿಟ್ ಇಂಡಿಯಾ ಚಳವಳಿ ಅವಧಿಯಲ್ಲಿ ಜವಾಹರ್ಲಾಲ್ ನೆಹರು ಬಂಧನ, ಬ್ರಿಟಿಷ್ ಭಾರತದ ಮೇಲೆ ಭಾರತೀಯ ರಾಷ್ಟ್ರೀಯ ಸೇನೆಯ ಆಕ್ರಮಣ, ಭಾರತ ಸರ್ಕಾರದಿಂದ ಹೈದರಾಬಾದ್ ಮಾಂಡಲಿಕ ರಾಜ್ಯದ ಸ್ವಾಧೀನಪಡಿಸುವಿಕೆ, ಪೋರ್ಚುಗೀಸರ ವಿರುದ್ಧ ಗೋವಾದ ಸ್ವಾತಂತ್ರ್ಯ ಹೋರಾಟ. ಮೋಸ್ಟ್ಲಿ ಇವೆರಡೂ ಅಲ್ಲ ಅಂತ ಗೊತ್ತಾಗುತ್ತೆ. ಕನ್ಫ್ಯೂಸ್ ಆದರೆ ನಿಮಗೆ ಇವೆರಡು ಆಪ್ಷನ್ಸ್ ಕನ್ಫ್ಯೂಸ್ ಆಗ್ಬೋದು. ನೋಡಿ, ನಿಮಗೆ ಇದನ್ನು ನಾವು ಭಾರತೀಯ ಕಾರ್ಯಾಚರಣೆ ನಡೆಸಿದಂತಹ ಈ ಒಂದು ಆಪರೇಷನ್ ಪೋಲೋ ಏನಿದೆ, ಈ ಆಪರೇಷನ್ ಪೋಲೋ ಕಾರ್ಯಾಚರಣೆ ಬಗ್ಗೆ ಮಾತಾಡೋಣ. ನೋಡಿ, ಮತ್ತೆ ಪ್ರಶ್ನೆಗಳು ಏನು ಬರ್ಬೋದು ನಮಗಿಲ್ಲಿ, ಯಾವ ರೀತಿ ಪ್ರಶ್ನೆಗಳು ಬರ್ಬೋದು ಅಂತ. ಈ ಒಂದು ಆಪರೇಷನ್ ಪೋಲೋ ಏನಿದೆ, ಈ ಆಪರೇಷನ್ ಪೋಲೋ 1948ರಲ್ಲಿ, ಅದಕ್ಕಿಂತ ಮುಂಚೆ ಅಪ್ರಾಕ್ಸಿಮೇಟ್ಲಿ 562 ಸಂಸ್ಥಾನಗಳಲ್ಲಿ ನಮ್ಮ ಭಾರತ ಒಕ್ಕೂಟಕ್ಕೆ ಸೇರದೇ ಇರೋದು ಕಾಶ್ಮೀರ ಮತ್ತು ಜುನಾಗಢ್ ಮತ್ತು ಹೈದರಾಬಾದ್ ಸಂಸ್ಥಾನ. ಕಾಶ್ಮೀರ, ಜುನಾಗಢ್ ಮತ್ತು ಹೈದರಾಬಾದ್ ಸಂಸ್ಥಾನಗಳು ಯಾವಾಗ ಸೇರಲಿಲ್ಲ, ಆವಾಗ 1948ರ ಅವಧಿಯಲ್ಲಿ ಗೃಹ ಮಂತ್ರಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಮತ್ತು ಈ ಚೌಧರಿ ಅಂತಕ್ಕಂತಹ ವ್ಯಕ್ತಿಯ ನೇತೃತ್ವದಲ್ಲಿ ಈ ಹೈದರಾಬಾದ್ ಸಂಸ್ಥಾನದ ಮೇಲೆ ಆಪರೇಷನ್ ಪೋಲೋ ಕಾರ್ಯಾಚರಣೆಯನ್ನು ನಡೆಸಿ 1949 ನವೆಂಬರ್ 24ನೇ ತಾರೀಕು ಈ ಒಂದು ಹೈದರಾಬಾದ್ ಸಂಸ್ಥಾನ ಏನಿದೆ ಇದನ್ನು ಭಾರತ ಒಕ್ಕೂಟಕ್ಕೆ ಸೇರಿಸ್ಕೊಂಡ್ವಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3.
ಹಾಗಾದರೆ ಪೋರ್ಚುಗೀಸರಿಗೆ ಸಂಬಂಧಿಸಿದಂತೆ 1961 ಈ ಡಿಸೆಂಬರ್ ಡೇಟ್ ಕೇಳ್ತಾರೆ 19 ಗೋವಾ ವಿಮೋಚನೆಯಾದ ದಿನ. ಇದಕ್ಕೆ ನಡೆಸಿದಂತಹ ಕಾರ್ಯಾಚರಣೆ ಆಪರೇಷನ್ ವಿಜಯ ಅಂತಕ್ಕಂಥದ್ದು ಗೊತ್ತಿರಬೇಕು. ಆಪರೇಷನ್ ವಿಜಯ ಅಂತಕ್ಕಂಥದ್ದು ನಮಗೆ ಗೊತ್ತಾಗಬೇಕು. ಹಾಗಾದರೆ ಈಗ ರೀಸೆಂಟಾಗಿ ಎಕ್ಸಾಮಲ್ಲಿ ನಮಗೆ 2023ರಲ್ಲಿ ಏನಾದರೂ 2 ಪ್ರಶ್ನೆಗಳು ಬಂದರೆ 23ರಲ್ಲಿ 2 ಪ್ರಶ್ನೆಗಳೇನಾದರೂ ಕೇಳ್ತಾ ಹೋದರೆ ಏನು ಪ್ರಶ್ನೆಗಳನ್ನು ಕೇಳ್ಬೋದು ನೋಡಿ. 2023ರ ಇಂಡಿಯನ್ ಆರ್ಮಿ ಆಪರೇಷನ್ಸಲ್ಲಿ ಒಂದು ಅಜಯ್ ಆಪರೇಷನ್ ಅಜಯ್ ಅಂತ ಇದೆ. ಆಪರೇಷನ್ ಅಜಯ್ ಯಾವುದಕ್ಕೆ ಸಂಬಂಧಿಸಿದೆ ಅಥವಾ ಅದರ ವಿಶೇಷತೆಗಳೇನು ನೋಡಿ. ಇಲ್ಲಿ ಇಸ್ರೇಲ್ ಮತ್ತು ಇಸ್ರೇಲ್ ಮತ್ತು ಹಮಾಸ್ ದೇಶಗಳ ನಡುವೆ ನಡೆದಂಥ ಯುದ್ಧ ಸಂದರ್ಭದಲ್ಲಿ ಅಲ್ಲಿಯ ಭಾರತೀಯರನ್ನು ರಕ್ಷಣೆ ಮಾಡೋದಕ್ಕೆ ನಡೆಸಿದಂಥ ಕಾರ್ಯಾಚರಣೆ ಆಪರೇಷನ್ ಅಜಯ್. ನೆಕ್ಸ್ಟ್ ನಿಮಗೆ ಅದು ಬಿಟ್ಟರೆ ಈಗ ಆಪರೇಷನ್ ದೋಸ್ತಾ ಅಂತ ಒಂದು ಕೇಳ್ಬೋದು. ಇದು ಯಾವುದಕ್ಕೆ ಸಂಬಂಧಿಸಿದಂತೆ? ಇತ್ತೀಚೆಗೆ ಆಪರೇಷನ್ ದೋಸ್ತಕ್ಕೆ ಸಂಬಂಧಿಸಿದಂಥ ಅಂಶಗಳೇನಿದೆ, ಇದು ಯಾವ ಯಾವ ವಿಷಯಗಳಿಗೆ ನಾವು ಕಂಟೆಂಟನ್ನು ಮಾಡ್ಬೋದು? ಈ ಒಂದು ಟರ್ಕ್ ಇರ್ಬೋದು ಮತ್ತು ಸಿರಿಯಾ ದೇಶಗಳಲ್ಲಿ ನಡೆದಂತಹ ಒಂದು ಭೂಕಂಪ ಏನಿದೆ, ಈ ಅರ್ಥವಿಕ್ಸ್ ಏನಿದೆ, ಟರ್ಕ್ ಮತ್ತು ಸಿರಿಯಾದ ಭೂಕಂಪದಲ್ಲಿ ತತ್ತರಿಸಿದಾಗ ಅಲ್ಲಿಯ ಜನತೆ ಮತ್ತು ಭಾರತೀಯ ರಕ್ಷಣೆಗೆ ಭಾರತ ಆರ್ಮಿ ನೆರವನ್ನು ನೀಡುತ್ತೆ. ಟರ್ಕ್ ಸಿರಿಯಾದ ಭೂಕಂಪಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ಆಪರೇಷನ್ ದೋಸ್ತ ಇಂಡಿಯಾ ಕಾರ್ಯಾಚರಣೆ. ಹಾಗಾದರೆ ಇವಿಷ್ಟು ವಿಷಯಗಳ ಜೊತೆಗೆ ನಮಗೆ ಇವು ಗೊತ್ತಾಯಿತು. ಆಪರೇಷನ್ ಪೋಲೋ ಕಾರ್ಯಾಚರಣೆ ಬಗ್ಗೆ ನಾವು ಮಾತಾಡಿದ್ವಿ. ನೆಕ್ಸ್ಟು ಮುಂದಿನ ಪ್ರಶ್ನೆ ಬಗ್ಗೆ ಮಾತಾಡೋಣ. 1927ರ ಬಟ್ಲರ್ ಸಮಿತಿಯ ಧ್ಯೇಯ ಏನಾಗಿತ್ತು ಅಂತ ನೋಡಿ. ಬಟ್ಲರ್ ಸಮಿತಿ ಯಾವಾಗ ಅಂದರೆ 1927ರ ಸೈಮನ್ ಕಮಿಷನ್ ಆಯೋಗ ಬಂದಂಥ ಸಂದರ್ಭದಲ್ಲಿ ಬಂದಂಥದ್ದು. ಭಾರತೀಯ ಸೇನಾ ಆಧುನೀಕರಣ ಅಲ್ಲ, ಭಾರತೀಯ ಕೃಷಿ ಬ್ರಿಟಿಷ್ ಕಾಲದಲ್ಲಿ ಆಯಿತು ಆಧುನೀಕರಣ ಅಲ್ಲ, ರಾಷ್ಟ್ರೀಯ ಮುದ್ರಣಾಲಯದ ಮೇಲೆ ಸೆನ್ಸರ್ಗಳ ಅಲ್ಲ, ಭಾರತ ಸರ್ಕಾರ ಮತ್ತು ಭಾರತೀಯ ಮಾಂಡಲಿಕ ರಾಜ್ಯಗಳ ನಡುವಿನ ಸಂಬಂಧವನ್ನು ಸ್ಥಳೀಯ ಸರ್ಕಾರ ಅಥವಾ ಸ್ಥಳೀಯ ಸಂಸ್ಥಾನಗಳು ಮತ್ತು ಭಾರತದಲ್ಲಿದ್ದಂತಹ ಒಂದು ಅಂಶಗಳೇನಿತ್ತು ಸ್ಥಳೀಯ ಸಂಸ್ಥಾನಗಳು. ಈಗ ಬಟ್ಲರ್ ಸಮಿತಿ ಅಂತ ನಿಮಗೆ ಸೈಮನ್ ಸಮಿತಿ ಬಗ್ಗೆ ಗೊತ್ತಿರಬೇಕು. ಸೈಮನ್ ಇದು ಬಿಳಿಯರ ಆಯೋಗ, 7 ಜನ ಬಿಳಿಯರನ್ನು ಒಳಗೊಂಡಿತ್ತು. ಇದು ಬಂದಂಥ ವಿಚಾರವೂ ಸಹ ಭಾರತೀಯ ಮಾಂಡಲಿಕ ಸ್ಥಳೀಯ ಸಂಸ್ಥಾನಗಳ ಅಧ್ಯಯನಕ್ಕೆ ಬಂದಿತ್ತು. ಹಾಗಾಗಿ ಈ ಒಂದು ಬಟ್ಲರ್ ಸಮಿತಿ ಭಾರತ ಸರ್ಕಾರ ಮತ್ತು ಭಾರತೀಯ ಮಾಂಡಲಿಕ ರಾಜ್ಯಗಳ ನಡುವಿನ ಸಂಬಂಧಗಳನ್ನು ಸುಧಾರಣೆಗೆ ಈ ಬಿಳಿಯರ ಆಯೋಗ ಏನು ಬಂತು ಆ ಸಂದರ್ಭದಲ್ಲಿ ಈ ಬಟ್ಲರ್ ಸಮಿತಿ ಧ್ಯೇಯವೂ ಸಹ ಇತ್ತು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಈ ಒಂದು 5ನೇ ಪ್ರಶ್ನೆಗೆ ಆಪ್ಷನ್ 4 ಸರಿಯಾದ ಉತ್ತರ ನೋಡಿ. ಶಿವಾಜಿಯನ್ನು ಶಿಕ್ಷಿಸಲು ಬಿಜಾಪುರದ ದೊರೆಯಿಂದ ಕಳುಹಿಸಲ್ಪಟ್ಟವನಾರು? ಶಿವಾಜಿಯನ್ನು ಕಳುಹಿಸಲ್ಪಟ್ಟಂಥವನು ಯಾರು ನೋಡಿ. ಶಿವಾಜಿ ಅಂದರೆ ನಿಮಗೆ ಗೊತ್ತಿದೆ. ಶಿವಾಜಿಯ ಬಗ್ಗೆ ವಿಶೇಷವಾಗಿ ಇಲ್ಲಿ ರುಮಿ ಖಾನ್ ಅಂತಿದೆ, ಶೈಸ್ತಾ ಖಾನ್ ಇದೆ ಮತ್ತು ಇನಾಯತ್ ಖಾನ್ ಅಂತಿದೆ. ಬಟ್ ಇವೆರಡು ಆನ್ಸರ್ ಅಲ್ಲ ಅಂತ ಗೊತ್ತಾಗುತ್ತೆ. ಕನ್ಫ್ಯೂಸ್ ಆದರೆ ಇವೆರಡಲ್ಲಿ ಕನ್ಫ್ಯೂಸ್ ಆಗ್ಬೋದು ನೋಡಿ. ಆನ್ಸರ್ ಯಾವುದು ಅಂದರೆ ಅಫ್ಜಲ್ ಖಾನ್. ಯಾಕೆ ಅಂತ ನೋಡೋಣ ನೋಡಿ. ಇಲ್ಲಿ ಈ ಬಿಜಾಪುರ ಏನಿದೆ ಬಹುಮನಿ ಸುಲ್ತಾನರಿಂದ ಡಿವೈಡ್ ಆಗಿ 1489ರಲ್ಲಿ ಬಿಜಾಪುರದ ಆದಿಲ್ ಶಾಹಿಗಳಾಯಿತು. ಬಿಜಾಪುರದ 2ನೇ ಒಬ್ಬ ಆದಿಲ್ ಶಾಹ್ ಅಂತ ಏನಿರ್ತಾನೆ, ಈತನ ಸೇನಾನಿ ಯಾರಪ್ಪ ಅಂದರೆ ಈ ಅಫ್ಜಲ್ ಖಾನ್ ಅಂತಕ್ಕಂಥವನು 1659ರಲ್ಲಿ ಶಿವಾಜಿಯಿಂದ ಈ ಒಂದು ಹುಲಿ ವ್ಯಾಘ್ರಾನಕದಿಂದ ಸತ್ತಂಥವನು ಯಾರು ಅಂದರೆ ಅಫ್ಜಲ್ ಖಾನ್. ಶಿವಾಜಿಯನ್ನು ಎದುರಿಸೋದಕ್ಕೆ ಬಂದು ಅವನನ್ನು ಎದುರಿಸಿ ಶಿವಾಜಿ ಕಳಿಸ್ತಾನೆ. ಹುಲಿ ವ್ಯಾಘ್ರಾನಕದಿಂದ ಈತ ಸೋಗ್ತಾ ಹೋಗ್ತಾನೆ ಅಫ್ಜಲ್ ಖಾನ್. ಅಫ್ಜಲ್ ಖಾನ್ನ ಯಾರು ಯಾಕೆ ಕಳಿಸಿದ್ರು, ಎಲ್ಲಿ ಅವನು ಅಂತ ಗೊತ್ತಾಯಿತು, ಯಾವುದರೇ ಕಳಿಸ್ತಾನೆ. ಆದರೆ ಶೈಸ್ತಾ ಖಾನ್ ಇದನ್ನಲ್ಲ, 1663ರಲ್ಲಿ ಶೈಸ್ತಾ ಖಾನನ್ನು ಕಳಿಸಿದಂಥವನು ಶಿವಾಜಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಔರಂಗಜೇಬ್ ಅಂತ ಗೊತ್ತಿರಬೇಕು. ಆದರೆ ಶೈಸ್ತಾ ಖಾನನ್ನು ಗಾಯಗೊಳಿಸಿ ಏನು ಮಾಡ್ತಾನೆ, ಶಿವಾಜಿ ಅವನ ಡೇರಿಗೆ ನುಗ್ಗಿ ವಾಪಸ್ ಕಳಿಸ್ತಾನೆ. ಆಗ ಔರಂಗಜೇಬನ ಹಿಂದೂ ಸೇನಾನಿಯಾದಂತಹ ಜೈಸಿಂಗ್ ಏನು ಮಾಡ್ತಾನೆ, 1665ರಲ್ಲಿ ಶಿವಾಜಿಯೊಡನೆ ಒಂದು ಪುರಂದರಗಡ ಒಪ್ಪಂದವನ್ನು ಮಾಡಿಕೊಳ್ತಾನೆ. ಇದರಂತೆ ಶಿವಾಜಿ ಮತ್ತು ಶಿವಾಜಿಯ ಮಗ ಸಂಭಾಜಿಯನ್ನು ಏನು ಮಾಡ್ತಾನೆ, ಔರಂಗಜೇಬ್ ಆಗ್ರಾಕ್ಕೆ ಹೋದಂಥ ಸಂದರ್ಭದಲ್ಲಿ ಮೋಸದಿಂದ ಸೆರೆ ಹಿಡಿತಾನೆ.
ಶೈಸ್ತಾ ಖಾನ್ ಬೇರೆ, ಅಫ್ಜಲ್ ಖಾನ್ ಬೇರೆ. ಶಿವಾಜಿ ಯಾರ ಅಥವಾ ಬಿಜಾಪುರದ ದೊರೆಯಿಂದ ಕಳಿಸಲ್ಪಟ್ಟವನು? ಎರಡನೇ ಆಲಿ ಆದಿಲ್ ಶಾ. ಒಂದನೇ ಆಲಿ ಆದಿಲ್ ಶಾ ಬಿಜಾಪುರನ ಒಂದನೇ ಆಲಿ ಆದಿಲ್ ಶಾನ ಕಾಲದಲ್ಲಾಗಿದ್ದು ತಾಳಿಕೋಟೆ ಕದನ. ಎರಡನೇ ಆಲಿ ಆದಿಲ್ ಶಾನ ಕಾಲದಲ್ಲಾದಂಥ ಘಟನೆ ಇದು ಅಂತ ನಿಮಗೆ ಗೊತ್ತಿರಬೇಕು. ಎಸ್, ಹಾಗಾದರೆ ಶಿವಾಜಿಗೆ ಸಂಬಂಧಿಸಿದಂತೆ ಬೇರೆ ಬೇರೆ ವಿಧಾನದಲ್ಲಿ ಯಾವ ಪ್ರಶ್ನೆಗಳು ನಮಗೆ ಕೇಳ್ಬೋದು ಅಥವಾ ಆ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಏನು ಬರ್ಬೋದು? ಕೆಳಗಿನ ಪೇಶ್ವೆಗಳ ಕಾಲಾನುಕ್ರಮಣವನ್ನು ಜೋಡಿಸಿ ಅಂತ ಕೇಳ್ತಾರೆ. ಬಾಲಾಜಿ ವಿಶ್ವನಾಥ್, ಬಾಲಾಜಿ ಬಾಜಿರಾವ್ ಮತ್ತು ಮೊದಲನೇ ಬಾಜಿರಾವ್ ಮತ್ತು ನಾರಾಯಣರಾವ್. ಆಲ್ಮೋಸ್ಟ್ ಈತ ಫಸ್ಟ್ ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ, ಬಾಲಾಜಿ ವಿಶ್ವನಾಥ್. ಇಲ್ಲಿ ಎಲ್ಲ ಕಡೆ ಒಂದೇ ಇದೆ. ನೋಡಿ, ಇಲ್ಲಿ ಫಸ್ಟು ಶಿವಾಜಿ ಡೆತ್ ಆಯಿತು 1680ರಲ್ಲಿ. ನೆಕ್ಸ್ಟು ಔರಂಗಜೇಬನ ಕಾಲದಲ್ಲಿ ಸಂಭಾಜಿ ಡೆತ್ ಆಯಿತು. ಆನಂತರ ಸಾಹು ಅಧಿಕಾರಕ್ಕೆ ಬಂದ. ಶಿವಾಜಿಯ ಮೊಮ್ಮಗ ಸಾಹು ಅಧಿಕಾರಕ್ಕೆ ಬಂದ. ಈ ಸಾಹು ಕಾಲದಲ್ಲಿಯೇ ಈ ಪೇಶ್ವೆ ಹುದ್ದೆ ಆಯಿತು. ಮೊದಲನೇ ಪೇಶ್ವೆ ಯಾರು ಅಂದರೆ ಈತನೇ ಒಬ್ಬ ಬಾಲಾಜಿ ವಿಶ್ವನಾಥ್. ಬಾಲಾಜಿ ವಿಶ್ವನಾಥ್ ಆದಮೇಲೆ ಯಾರು ಬರ್ತಾನೆ? ಮೊದಲನೇ ಬಾಜಿರಾವ್ ಬರ್ತಾನೆ. ಮೊದಲನೇ ಬಾಜಿರಾವ್ ಆದಮೇಲೆ ಬಾಲಾಜಿ ಬಾಜಿರಾವ್ ಬರ್ತಾನೆ. ಈ ಬಾಲಾಜಿ ಬಾಜಿರಾವ್ನ ಕಾಲದಲ್ಲಿ ಆದಂಥ ಘಟನೆ ಅಂದರೆ 1761ರ ಈ ಮೂರನೇ ಪಾಣಿಪತ್ ಕದನ ಬಾಲಾಜಿ ಬಾಜಿರಾವ್ ಕಾಲದಲ್ಲಿ ಆಗುತ್ತೆ. ಹಾಗಾದರೆ ಈತ ಇಲ್ಲಿ ಥರ್ಡ್ ಆಗುತ್ತೆ ಅಂತಕ್ಕಂಥದ್ದು ಅಥವಾ ಅದಕ್ಕೆ ಸಂಬಂಧಿಸಿದಂಥ ವಿಚಾರಗಳು ಏನಿದೆ ಅಂತಕ್ಕಂಥದ್ದು ನಾವು ನೋಡ್ತಾ ಹೋಗೋಣ. ಹಾಗಾದರೆ ಇವನು ನಾಲ್ಕನೇವನು ಆಗಲೇಬೇಕು ಅಥವಾ ಪೇಶ್ವೆಗಳ ಕೊನೆಯ ಪೇಶ್ವೆ ಯಾರು ಅಂದರೆ ಎರಡನೇ ಈ ಒಂದು ಬಾಜಿರಾವ್ ಅಂತ. ಎರಡನೇ ಬಾಜಿರಾವ್. ಈ ಎರಡನೇ ಬಾಜಿರಾವ್ ಅಂದರೆ 18ರಲ್ಲಿ ಲಾಸ್ಟು ಆಂಗ್ಲೋ ಮರಾಠಿ ಯುದ್ಧಗಳೇನು ನಡೆಯುತ್ತೆ ಅಥವಾ ಈತನ ದತ್ತು ಪುತ್ರನೇ ನಾನಾ ಸಾಹೇಬ ಅಂತಕ್ಕಂಥದ್ದು ಗೊತ್ತಿರಬೇಕು. ಬಾಜಿರಾವ್ನ ಕಾಲದಲ್ಲಿ ಎರಡನೇ ಬಾಜಿರಾವ್ ಕೊನೆಯ ಪೇಶ್ವೆ. ಇಲ್ಲಿ ನಮಗೆ ಕ್ರೊನಲ್ಲಿ ಗೊತ್ತಾಯಿತು. ಫಸ್ಟು, ಸೆಕೆಂಡು, ಥರ್ಡು, ಫೋರ್ತ್ ಇದೆ. ಇಲ್ಲಿ ಫಸ್ಟ್ ಇಲ್ಲಿಗೆ ಬಂತು. ಇದು ಎರಡನೇದಂದರೆ ಮೂರನೇ ಆಪ್ಷನ್ಸ್ ಇಲ್ಲಿಗೆ ಬರುತ್ತೆ. ಈ ಆಪ್ಷನ್ಸ್ ಇಲ್ಲಿಗೆ ಬರುತ್ತೆ. ಎರಡನೇ ಆಪ್ಷನ್ಸು ಇದು ಇಲ್ಲಿಗೆ ಬರುತ್ತೆ. ನಾಲ್ಕನೇ ಆಪ್ಷನ್ಸ್ ಆ್ಯಸ್ ಇಟ್ ಈಸ್ ಇದೆ. ಫಸ್ಟ್ ಒನ್ ಕರೆಕ್ಟ್. ಇವನು ಫಸ್ಟು, ಸೆಕೆಂಡು, ಥರ್ಡು, ಫೋರ್ತು ಸರಿಯಾಯಿತು. ಈ ಪೇಶ್ವೆಗಳ ಮೇಲೂ ಸಹ ನಮಗೆ ಬರ್ಬೋದು. ಮೂರನೇ ಪಾಣಿಪತ್ ಕದನ ಅಥವಾ ಒಕ್ಕೂಟವನ್ನು ಒಂದು ಮಾಡಿದಂಥವನು ಯಾರು? ಮೊದಲನೇ ಬಾಜಿರಾವ್ ಕಾಲದಲ್ಲಿ ಮರಾಠರ ಒಕ್ಕೂಟ ಒಂದಾಗುತ್ತೆ. ಬಾಲಾಜಿ ಬಾಜಿರಾವ್ ಕಾಲದಲ್ಲಿ ಮೂರನೇ ಪಾಣಿಪತ್ ಕದನ ನಡೆಯುತ್ತೆ. ಎರಡನೇ ಬಾಜಿರಾವ್ ಕಾಲದಲ್ಲಿ ಏನಾಗುತ್ತೆ? ವಿಶೇಷವಾಗಿ ಆಂಗ್ಲೋ ಮರಾಠಿ ಯುದ್ಧಗಳು ನಡೆಯುತ್ತೆ. ಇದಿಷ್ಟು ಅಂಶಗಳು ನಮಗೆ ಗೊತ್ತಾಯಿತು. ಫಸ್ಟ್ ಆಪ್ಷನ್ಸ್ ಕರೆಕ್ಟ್ ಅಂತ ಗೊತ್ತಾಯಿತು. ಹಾಗಾದರೆ ಮುಂದಿನ ಪ್ರಶ್ನೆ ಏನಿದೆ ಅಂತ ನೋಡೋಣ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಏನು ಕೇಳಿದಾನೆ? ಔರಂಗಜೇಬನ ಆತನ ಆಸ್ಥಾನದಿಂದ ಸಂಗೀತದ ಎಲ್ಲ ರೂಪಗಳನ್ನು ಬಹಿಷ್ಕರಿಸಿದ್ದನು. ಇದನ್ನು ಸ್ಟೇಟ್ಮೆಂಟ್ ವೈಸ್ ಕೊಟ್ಟಾಗ ಸರಿಯಾಗಿ ಓದ್ಕೋಬೇಕು. ಆತನು ವೈಯಕ್ತಿಕವಾಗಿ ಧಾರ್ಮಿಕ ಹೊರನೋಟದಲ್ಲಿ ಸಾಂಪ್ರದಾಯಿಕ ಕಟ್ಟ ಸುನ್ನಿ ಮುಸಲ್ಮಾನವಾದಿ ಔರಂಗಜೇಬ್. ಈ ಎರಡೂ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಯಾಕೆ ಅಂತ ಹೇಳೋಣ. ನೋಡಿ, ಔರಂಗಜೇಬ್ ಅಂತಕ್ಕಂಥವನು ಕಟ್ಟುನಿಟ್ಟಾದ ಸುನ್ನಿ ಮುಸಲ್ಮಾನನಾದ್ದರಿಂದ ಈತ ಔತಣಕೂಟಗಳನ್ನು ವಿರೋಧಿಸಿದ್ದ. ಆ್ಯಕ್ಚುಲಿ ಇವನನ್ನು ಹಸ್ತಕ್ಷರಗಳ ಪಿತಾಮಹ ಅಂತ ಕರೀತಾರೆ. ಆಟೋಬಯೋಗ್ರಫಿ ಹಸ್ತಕ್ಷರಗಳ ಪಿತಾಮಹ. ಸಂಗೀತಕ್ಕೆ ಔತಣಕೂಟಕ್ಕೆ ಖುಷಿಗಳಿಗೆ ಹೆಚ್ಚು ಅವಕಾಶ ಇರಲಿಲ್ಲ. ಇವನು ಕಟ್ಟ ಮುಸಲ್ಮಾನವಾದಿ ಆಗಿದ್ದರಿಂದಲೇ ಔರಂಗಜೇಬನ ಸೋಲಿಗೆ ಮುಖ್ಯ ಕಾರಣ ಇಲ್ಲಿ ಫಸ್ಟು ಸಿಖ್ಖರ ಗುರುವನ್ನು 9ನೇ ಗುರು ತೇಜ್ ಬಹದ್ದೂರನ್ನು ಕೊಂದಿದ್ದು, ಮರಾಠರನ್ನು ವಿರೋಧ ಹಾಕ್ಕೊಂಡಿದ್ದು ಮತ್ತು ರಜಪೂತ್ರನ್ನು ವಿರೋಧ ಹಾಕ್ಕೊಂಡಿದ್ದು, ದಕ್ಷಿಣ ಭಾರತದ ಮೇಲೆ ಹೆಚ್ಚು ದಾಳಿ ಮಾಡಿದ್ದರಿಂದಲೇ ಈತ ಸೋಲೋದಕ್ಕೆ ಕಾರಣ ಆಯಿತು. ಹಾಗಾದರೆ ಈ ಎರಡೂ ಸ್ಟೇಟ್ಮೆಂಟ್ಗಳು ಸುನ್ನಿ ಮುಸಲ್ಮಾನ ರೈಟ್ ಇದೆ. ಆಪ್ಷನ್ ಸಿಯಲ್ಲಿ ನಾವು ಸರಿಯಾದ ಉತ್ತರವನ್ನು ನೋಡ್ಬೋದು. ಈ ಥರ ಸ್ಟೇಟ್ಮೆಂಟ್ ವೈಸ್ ಕ್ವೆಶನ್ಸ್ ಬಂದಾಗ ನಿಮಗೆ ವಿಶೇಷವಾಗಿ ಅದನ್ನು ಸ್ಟಡಿ ಮಾಡಿರಬೇಕು. ಇದಕ್ಕೆ ಬುಕ್ಸ್ಗಳನ್ನು ಸ್ಟಡಿ ಮಾಡಬೇಕು, ಟೆಕ್ಸ್ಟ್ ಬುಕ್ಸ್ಗಳನ್ನು. ಎಸ್, ಈಗ 8ನೇ ಪ್ರಶ್ನೆಗೆ ಉತ್ತರ ಆದಮೇಲೆ 9ನೇ ಪ್ರಶ್ನೆ ನೋಡೋಣ. ಭಾರತೀಯ ಇತಿಹಾಸದಲ್ಲಿ ಅಬ್ದುಲ್ ಹಮೀದ್ ಲಾಹೋರಿಯು ಯಾರು? ನೋಡಿ, ಅಬ್ದುಲ್ ಹಮೀದ್ ಲಾಹೋರಿ ಬಗ್ಗೆ ಒಂದು ಒಳ್ಳೆ ಸ್ಟೇಟ್ಮೆಂಟ್ ಕೇಳಿದ್ದಾನೆ. ಈ ಸ್ಟೇಟ್ಮೆಂಟಲ್ಲಿ ಯಾವ್ದು ಸರಿ ಅನ್ನೋದು ನಮಗೆ ಬೇಕು. ಅಕ್ಬರ್ ಆಳ್ವಿಕೆ ಅವಧಿಯಲ್ಲಿ ಅವನು ಪ್ರಮುಖ ಸೈನಿಕ ಕಮಾಂಡರ್ ಆಗಿದ್ದ. ಬೃಹತ್ ಸೇನೆ ಕಟ್ಟಿದ್ದ, ಕಮಾಂಡರ್ ಆಗಿರಲಿಲ್ಲ. ಈತ ಈ ಒಂದು ಸಲೀಂ ಚಿಸ್ತಿ ಅಂತಕ್ಕಂತಹ ವ್ಯಕ್ತಿಗೆ ಹೆಸರಿನಲ್ಲಿ ಉತ್ತರ ಪ್ರದೇಶದಲ್ಲಿ ಫತೇಪುರ್ ಸಿಕ್ರಿ ಅಂತಕ್ಕಂಥ ನಗರವನ್ನು ನಿರ್ಮಾಣ ಮಾಡ್ತಾನೆ. ಸಲೀಮ ಹುಟ್ಟಿದ್ದು ಇದರಿಂದಲೇ. ಹಾಗಾಗಿ ಈ ಸ್ಟೇಟ್ಮೆಂಟ್ಗೆ ಇವನಿಗೂ ಸಂಬಂಧ ಇಲ್ಲ. ಶಹಜಾನ್ ಆಳ್ವಿಕೆಯಲ್ಲಿ ಅವನು ಅಧಿಕೃತ ಚರಿತ್ರಕಾರ ಆಗಿದ್ದ ಅಬ್ದುಲ್ ಹಮೀದ್ ಲಾಹೋರಿ. ಏನು ನೀವು
ಉಸ್ತಾದ್ ಈಸಾ ಅಂತ ಕರಿತೀರಾ, ಅಥವಾ ತಾಜ್ ಮಹಲ್ ಮತ್ತು ಕೆಂಪು ಕೋಟೆಯ ಒಬ್ಬ ಶಿಲ್ಪಿ ಯಾರಿದ್ದಾನೆ ಈತ ತಾಜ್ ಮಹಲ್ ಅಥವಾ ಶಾಜಾನ್ ಕಾಲದಲ್ಲಿದ್ದ. ಇಸ್ತಾದ್ ಊಸಾ ಅಂದರೆ ನಮಗೆ ಉಸ್ತಾದ್ ಈಸಾ ಅಂದರೂ ಒಂದೇ, ಅಬ್ದುಲ್ ಹಮೀದ್ ಲಾಹೋರಿ ಅಂದರೂ ಒಂದೇ ಹೆಸರು ಅಂತ ಹೇಳ್ತಾರೆ. ಔರಂಗಜೇಬ್ ಆಳ್ವಿಕೆ ಅವಧಿಯಲ್ಲಿ ಅವನು ಪ್ರಮುಖ ಶ್ರೇಷ್ಠ ಮತ್ತು ಔರಂಗಜೇಬನ ಅತ್ಯಂತ ಆತ್ಮೀಯನಾಗಿದ್ದ. ತಪ್ಪು. ಕವಿಗಳಿಗಿಂತ ಇವನು ಹಿಂದೂ ದೇವಾಲಯಗಳನ್ನ ಅಟ್ಯಾಕ್ ಮಾಡ್ದ, ಬೇರೆ ಬೇರೆ ವಿಧಾನದಲ್ಲಿ ಮಾಡ್ದ. ವಿಶೇಷವಾಗಿ ಮೊಹಮ್ಮದ್ ಶಾನ ಕಾಲಾವಧಿಯಲ್ಲಿ ಆಸ್ಥಾನ ಕವಿಯಾಗಿದ್ದ. ಇದು ಸಹ ತಪ್ಪು. ನೋಡಿ, ಇಷ್ಟು ವಿಷಯಗಳಿಗೆ ಸಂಬಂಧಿಸಿದಂತೆ 9ನೇ ಪ್ರಶ್ನೆಗೆ ನಾವು 2ನೇ ಆಪ್ಷನ್ ಸರಿಯಾದ ಉತ್ತರ ಅಂತ ನಾವಿಲ್ಲಿ ಕನ್ಸಿಡರ್ ಮಾಡಿದ್ವಿ. ಹಾಗಾದರೆ ಮುಂದಿನ ಆಪ್ಷನ್ಸ್ ಯಾವುದಿದೆ ಅಂತ ನೋಡೋಣ. 1940ರಲ್ಲಿ ಮಹಾತ್ಮ ಗಾಂಧಿಯವರು ಪರಿಮಿತ ಸತ್ಯಾಗ್ರಹವನ್ನು ವೈಯಕ್ತಿಕ ನೆಲೆಯಲ್ಲಿ ಪ್ರಾರಂಭಿಸುವುದು ಏಕೆಂದರೆ ರಾಷ್ಟ್ರೀಯ ಚಳವಳಿಯ ಅವಧಿಯಲ್ಲಿ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಎಡ ಮತ್ತು ಬಲಪಂಥಗಳನ್ನು ಒಟ್ಟುಗೂಡಿಸಲು ಬಯಸಿದ್ದು. ಮಾಡರೇಟರ್ ಮತ್ತು ಎಕ್ಸ್ಟ್ರೀಮಿಸ್ಟನ್ನು. ತಪ್ಪು. ಅವು ಬ್ರಿಟಿಷ್ ಆಳ್ವಿಕೆಯ ಸಾಂಕೇತಿಕ ವಿರೋಧವನ್ನು ವ್ಯಕ್ತಪಡಿಸಲು ಬಯಸಿದ್ದ. ಅದು ಯುರೋಪಿಯನ್ ಫ್ಯಾಸಿಸ್ಟ್ ಶಕ್ತಿ ಬಣಗಳನ್ನು ಶಮನ ಮಾಡುತ್ತಿದ್ದುದರಿಂದ. ಇದು ತಪ್ಪು. ಭಾರತ ಸ್ವತಂತ್ರ ಬೇಡಿಕೆಯನ್ನು ಶಾಂತಿಯುತವಾಗಿ, ಗಾಂಧೀಜಿ ಅಂದರೆ ಶಾಂತಿ, ಅಹಿಂಸೆ ಶಾಂತಿ, ಒಪ್ಪಿಕೊಳ್ಳಲಿಕ್ಕಾಗಿ ಮತ್ತು ತತ್ಕ್ಷಣವೇ ಮಧ್ಯಂತರ ಭಾರತೀಯ ಸರ್ಕಾರ ಇಂಟರ್ಮ್ ಗೌರ್ಮೆಂಟ್ ರಚಿಸಲಿಕ್ಕಾಗಿ ಬ್ರಿಟಿಷ್ ಆಳ್ವಿಕೆಯ ಒಂದು ಅವಕಾಶವನ್ನು ನೀಡುವುದು. ಡಿಯರ್ ಫ್ರೆಂಡ್ಸ್, ಆಪ್ಷನ್ 3 ಸರಿಯಾದ ಉತ್ತರ. ಯಾಕೆ ಅಂದರೆ 1940ರಲ್ಲಿ ಬ್ರಿಟನ್ 2ನೇ ಮಹಾಯುದ್ಧಕ್ಕೆ ಭಾರತೀಯರ ಸಹಾಯವನ್ನು ಬೇಡಿ ಆಗಸ್ಟ್ ಆಫರನ್ನು ಕೊಟ್ಟಾಗ ಬ್ರಿಟನ್ ಸಂಕಷ್ಟದ ಸ್ಥಿತಿಯಲ್ಲಿತ್ತು. ಆ ಬ್ರಿಟನ್ ಸಂಕಷ್ಟದ ಸ್ಥಿತಿಯಲ್ಲಿದ್ದಾಗ ಭಾರತೀಯರ ಸ್ವಾತಂತ್ರ್ಯ ಬೇಡುವುದಿಲ್ಲ ಅಂತ ಹೇಳಿದವರು ಗಾಂಧೀಜಿ. ಆ ಆಗಸ್ಟ್ ಆಫರನ್ನು ವಿರೋಧಿಸಿ ಏನು ಮಾಡ್ತಾರೆ, ವೈಯಕ್ತಿಕ ಚಳವಳಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಇದು ವಿನೋಬಾ ಭಾವೆ, ನೆಹರು ಮತ್ತು ಸರ್ದಾರ್ ವಲ್ಲಭಾಯ್ 1 2 3ನೇ ವ್ಯಕ್ತಿಗಳಾಗಿರ್ತಾರೆ. ವಿನೋಬಾ ಭಾವೆ ಅವರ ನೇತೃತ್ವದಲ್ಲಿ ಪೌಲಾಮ ಅಂತಕ್ಕಂಥ ಆಶ್ರಮದಲ್ಲಿ ಇದು ಸ್ಟಾರ್ಟ್ ಆಗುತ್ತೆ. ಈ ಒಂದು ವೈಯಕ್ತಿಕ ಚಳವಳಿಯ ಉದ್ದೇಶವೇ ಇದಾಗಿತ್ತು ಅಂತ. ಹಾಗಾದರೆ 4ನೇ ಆಪ್ಷನ್ಸು ಸಹ ತಪ್ಪಾಗಿರುತ್ತೆ. ನಮಗೆ ಮೇಜರಾಗಿ ಈ ಒಂದು ಸ್ಟೇಟ್ಮೆಂಟ್ ಇಂಡಿವಿಜುವಲ್ ಮೂಮೆಂಟ್, ವೈಯಕ್ತಿಕ ಚಳವಳಿದು ಅಂತ ಗೊತ್ತಾಯಿತು. ಇದರ ಬಗ್ಗೆಯೂ ಸಹ ನಮಗೆ ಮಾಹಿತಿ ಇರಬೇಕು. ಎಸ್, ಇಷ್ಟು ವಿಷಯಗಳನ್ನು ನಾವು ತಿಳ್ಕೊಂಡ್ವಿ. ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಇನ್ನಿತರ ಪರೀಕ್ಷೆಗಳಿಗೆ ಸಹ ಹೆಲ್ಪ್ ಆಗ್ಬೋದು. ಹಾಗಾದರೆ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಆನ್ಲೈನ್ ತರಗತಿಗಳು ನಡೀತಾ ಇದೆ. ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಗೂಗಲಲ್ಲಿ ಸರ್ಚ್ ಮಾಡ್ಬೋದು ಮತ್ತು ಪ್ಲೇಸ್ಟೋರಲ್ಲಿ ಆ್ಯಪ್ ಡೌನ್ಲೋಡ್ ಆಗುತ್ತೆ. ಎಷ್ಟು ವೀಡಿಯೋಗಳಿದೆ ಏನು ಅಂತ ನೋಡ್ಬೋದು ಮತ್ತು ಫ್ರೀಯಾಗಿ ಯೂಟ್ಯೂಬ್ ಚಾನಲ್ ಇದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಇತರರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.